ಪ್ರೇಮಿಗಳ ದಿನ ಫೆಬ್ರವರಿ 14 ಇನ್ನೇನು ಕೆಲ ದಿನಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ತನ್ನ ಪ್ರೇಯಸಿಗೆ ಅದ್ಭುತವಾದಂತಹ ಗಿಫ್ಟ್ ಕೊಡಬೇಕು, ಸರ್ಪ್ರೈಸ್ ಕೊಡಬೇಕು ಅಂತ ಯುವಕ ಅಂದುಕೊಂಡಿದ್ದ. ಬಟ್ ಅದೇ ಯುವಕ ಈಗ ದುರಂತ ಅಂತ್ಯ ಕಂಡಿದ್ದಾನೆ. ಕಾರಣ ಏನು, ಯಾರಾತ, ಆ ಕುರಿತ ಡೀಟೇಲ್ಸ್ ಇದು. ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ಗೆ ಕಾಯ್ತಿದ್ದಾಗಲೇ ಅತಿ ದೊಡ್ಡ ಶಾಕ್ ಎದುರಾಗಿದೆ. ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಕೊಡೋದಕ್ಕೆ ಯುವಕ ರೆಡಿ ಆಗಿದ್ದ. ಆದ್ರೆ ಆತ ದುರಂತ ಅಂತ್ಯ ಕಂಡಿದ್ದಾನೆ. ಪ್ರೀತಿಸಿದ್ದ ಯುವತಿ ಕೈ ಕೊಟ್ಲು, ನೇಣಿಗೆ ಕೊರಳೊಡ್ಡಿದ್ದಾನೆ ಯುವಕ. ಬೆಂಗಳೂರಿನಲ್ಲಿ ಬಾಡಿ ಬಿಲ್ಡರ್ ಕಿರಣ್ 26 ವರ್ಷ ಆ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. 3 ವರ್ಷಗಳಿಂದ ಯುವತಿಯನ್ನ ಪ್ರೀತಿ ಮಾಡುತ್ತಿದ್ದಂತೆ ಜಿಮ್ ಟ್ರೈನರ್ ಬೇರೆ ಯುವಕನ ಜೊತೆ ಮದುವೆ ನಿಶ್ಚಯ ಆಗಿದೆ ಅಂತ ಯುವತಿ ಶಾಕ್ ಕೊಟ್ಟಿದ್ದಾಳೆ. ಮದುವೆ ಇನ್ವಿಟೇಷನ್ ತೋರಿಸಿದ್ದಾಳೆ, ಹೊಸ ಸೀರೆಯನ್ನ ಕೂಡ ತೋರಿಸಿದ್ಲಂತೆ ಯುವತಿ. ಇದರಿಂದ ಮನನೊಂದು ಮನೆಗೆ ಬಂದು ಕಿರಣ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಇದೆ. ಯುವತಿ ಮತ್ತವರ ಮನೆಯವರ ಹೆಸರನ್ನ ಬರೆದಿಟ್ಟು ಸೂಸೈಡ್ ಮಾಡಿಕೊಂಡಿದ್ದಾರಂತೆ ಯುವಕ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಪ್ರೀತಿಸಿದ್ದ ಯುವತಿ ಕುಟುಂಬದ 50 ಲಕ್ಷ ಸಾಲವನ್ನ ಕೂಡ ಕಿರಣ್ ತೀರಿಸಿದ್ದ ಕಾರಣ ಪ್ರೀತಿ ಮಾಡಿದ ಹುಡುಗಿ ಕುಟುಂಬ ಸಮಸ್ಯೆಯಲ್ಲಿದೆ ಅಂತ ನಿಮ್ಮ ಮಗನನ್ನ ಮದುವೆ ಆಗ್ತೀನಿ ಅಂತ ಯುವತಿ ಕೂಡ ಭಾಷೆ ಕೊಟ್ಟಿದ್ಲಂತೆ. ಬಟ್ ಈಗ ಬೇರೆ ಹುಡುಗನನ್ನ ಮದುವೆ ಆಗೋದಕ್ಕೆ ಆಕೆ ಮುಂದಾಗ್ತಿದ್ಲಾನೆ ಅನ್ನೋ ಕಾರಣಕ್ಕೆ ಕಿರಣ್ ನನಗೆ ಮೋಸ ಆಯ್ತು ಅನ್ನೋ ಕಾರಣಕ್ಕೆ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಪಾಪ ಮನೆಯ ಮಗನನ್ನ ಕಳೆದುಕೊಂಡಂತಹ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ದೃಶ್ಯ ನೋಡ್ತಾ ಇದ್ದೀರಿ. ನೋಡ್ರಿ ಹೆಂಗವನೆ ಮಾಡ್ಕೊಡ್ತೀನಿ ಅಂದಿದ್ದೆ. ಇವಾಗೇನು ಇಷ್ಟಪಟ್ಟು ಇನ್ವಿಟೇಷನ್ ಕಾರ್ಡ್ ಏನೋ ಕೊಟ್ಲಂತೆ. ನನ್ಗೆ ಹೇಳಿಲ್ಲ. ನನ್ನ ಮಗ ನಮ್ಮಮ್ಮ ಬೇಜಾರ್ ಮಾಡ್ಕೊಳ್ತಾಳೆ. ಫೋಟೋ ಇಸ್ಕೊಂಡು ನೋಡ್ರಿ ಹೆಂಗವನೆ ಹುಡುಗ ಅಲ್ಲ ಮಾಡ್ಕೊಡ್ತೀನಿ ಅಂದಿದ್ದೆ. ಇವಾಗೇನು ಇಷ್ಟಪಟ್ಟು ಇನ್ವಿಟೇಷನ್ ಕಾರ್ಡ್ ಏನೋ ಕೊಟ್ಲಂತೆ. ನನ್ಗೆ ಹೇಳಿಲ್ಲ. ನನ್ನ ಮಗ ನಮ್ಮಮ್ಮ ಬೇಜಾರ್ ಮಾಡ್ಕೊಳ್ತಾಳೆ. ಜೀವನದಲ್ಲಿ ನನಗೊತ್ತು ನನ್ನ ತಮ್ಮ ಊಟ ಗೊತ್ತು, ಜೀವನ ಮನೆ ಮಕ್ಕಳು ಸಾಕಿ ಇವತ್ತು ಒಂದು ಹುಡುಗಿಗೋಸ್ಕರ ಇವತ್ತು ಅಪ್ಪ ಅಮ್ಮನ್ನ ಕೈ ನೋಡ್ಲಿಲ್ಲ ಸರ್, ಕೈ ನೋಡ್ಲಿಲ್ಲ. ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟ. ಇವತ್ತು ನ್ಯಾಯ ನನಗೆ ದಯವಿಟ್ಟು ಬೇಕು. ಇಂಥ ಹೆಣ್ಮಕ್ಳು ಬೇಡ ಪ್ರಪಂಚದಲ್ಲಿ. ಮಕ್ಕಳಿಗೆ ಬಹಳ ಅನ್ಯಾಯ ಆಗ್ತದೆ. ದಯವಿಟ್ಟು ನ್ಯಾಯ ಕೇಳೋದು ಇಷ್ಟೇ. ಇಂಥ ಗಂಡು ಮಕ್ಕಳು ಮುತ್ತಿನಂತ ಮಕ್ಕಳನ್ನೆಲ್ಲ ಸಾಕಿ ಸಲ್ವಿ ಒಂದು ಹುಡುಗಿಗೋಸ್ಕರ ಇತ್ತು ಸುಮಾರು ಒಂದು 40 ಲಕ್ಷ ಮಾಡ್ಕೊಳ್ಳೋನೆ ಅಲ್ಲ. ಅವನು ರೂಪಾಯಿ ಇಲ್ಲ ಅವನ ಕೈಯಲ್ಲಿ. ತುಂಬಾ ಧೈರ್ಯವಂತ, ತುಂಬಾ ಧೈರ್ಯವಂತ ಮಾಡ್ಕೊಳ್ಳೋನೆ ಅಲ್ಲ. ಏನೋ ನೀನೇನೋ ಅಪ್ಸೆಟ್ ಆಗಿದ್ದಾನೆ, ಇದ್ರಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಬಟ್ ಅವಳಿಗೆ ಶಿಕ್ಷೆ ಆಗ್ಲೇಬೇಕು. ಬೇರೆ ಮನೆ ಮಕ್ಳು ಇರ್ತಾರೆ, ಗಂಡ್ ಮಕ್ಳು ಸಾಕಿರ್ತಾರೆ, ಅವ್ರಿಗೆ ಈ ತರ ನೆಕ್ಸ್ಟ್ ಟೈಮ್ ಆಗ್ಬಾರ್ದು. ಡೆತ್ ನೋಟ್ ಬರ್ದಿದ್ದಾರೆ. ದಿವ್ಯಾ ಅಮ್ಮ ಪಾರ್ವತಮ್ಮ ಅಂತ ಬರ್ದಿಟ್ಟಿದ್ದಾರೆ. ಡೆತ್ ನೋಟ್ ಪೊಲೀಸ್ ಸ್ಟೇಷನ್ ಹ್ಯಾಂಡ್ ಓವರ್ ಮಾಡಿದೀವಿ. FIR ಕೂಡ ಹಾಕಿದ್ವಿ. ಅವ್ರಿಗೆ ನಿಮ್ಮ ಮನೇಲಿ ಬಂದಾಗ ಮದುವೆ ತರ ಮಾತಾಡಿದ್ರು, ಯಾಕೆ ಉಲ್ಟಾ ಹೊಡೆದ್ರು ಅಂತ. ಯಾಕೆ ಉಲ್ಟಾ ಹೊಡೆದ್ರು ಅಂದ್ರೆ ಅವ್ರಿಗೆ ಬೇರೆ ಅಫೇರ್ಸ್ ತುಂಬಾ ಇದೆ. ನನ್ಗೂ ಗೊತ್ತಿತ್ತು. ನಾನು ಅವ್ನ ಕಿವಿಗೂ ಹಾಕಿದ್ದೆ ಇದನ್ನ. ಅವನು ನಂಬಿರ್ಲಿಲ್ಲ ಇಷ್ಟು ದಿನ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಎಂತಹ ಶಾಕಿಂಗ್ ಸುದ್ದಿ ಅಂತ. ಪಾಪ ಪ್ರೀತಿ ಮಾಡಿದ್ರು, ಮದುವೆ ಆಗ್ತಾರೆ ಅಂದ್ರೆ ಆಕೆ ಬೇರೆ ಹುಡುಗನನ್ನ ಮದುವೆ ಆಗ್ತಾಳೆ ಅನ್ನೋ ಕಾರಣಕ್ಕೆ ಈತ ಜೀವ ಕಳ್ಕೊಳ್ಳೋದು. ಪಾಪ ಆತನನ್ನ ನಂಬಿ ಇಡೀ ಕುಟುಂಬ ಏನ್ ಮಾಡ್ಬೇಕು ಅಂತ. ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ಪರಿಸ್ಥಿತಿ ಏನಾಗಿರೋದು ಎಕ್ಸಾಕ್ಟ್ಲಿ ಈ ಕೇಸಲ್ಲಿ? ಖಂಡಿತವಾಗ್ಲೂ ಶ್ರುತಿ, ಏನಂದ್ರೆ ಕಳೆದ 1 ವರ್ಷದಿಂದ ಕಿರಣ್ ಏನಿದ್ದಾನೆ ಈತ ಕೂಡ 26 ವರ್ಷದ ಯುವಕ ಅಂತಾನು ಕೂಡ ಗೊತ್ತಾಗ್ತಿರುವಂತದ್ದು. ಇನ್ನು ಈತ ಕೂಡ ಬಾಡಿ ಬಿಲ್ಡಿಂಗ್ ಅಲ್ಲೂ ಕೂಡ ಸಾಕಷ್ಟು ಕ್ರೇಜ್ ಅನ್ನು ಹೊಂದಿದ್ದ. ಸೊ ಹೀಗಾಗಿ ಕಳೆದ 3-4 ವರ್ಷಗಳಿಂದ ಬಾಡಿ ಬಿಲ್ಡಿಂಗ್ ಮಾಡ್ತಿದ್ದ, ಅದರಿಂದ ಕೂಡ ಸಂಪಾದನೆ ಕೂಡ ಮಾಡ್ತಿದ್ದ. ಜೊತೆಗೆ ಬಾಡಿ ಬಿಲ್ಡಿಂಗ್ ಜೊತೆಗೆ ಈತ ಟ್ರೈನರ್ ಕೂಡ ಈಗ ಆಗಿದ್ದ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇನ್ನು ಈ ಸಾಕಷ್ಟು ಒಂದ್ ರೀತಿ ಆಕೆ ಜೊತೆ ಕೂಡ ಪ್ರೀತಿ ಆಗತ್ತೆ. ಕಳೆದ 1 ವರ್ಷದಿಂದ ಕೂಡ ಪ್ರೀತಿ ಮಾಡ್ತಾರೆ. ಆದ್ರೆ ಇತ್ತೀಚೆಗೆ ಇನ್ನೇನು ಫೆಬ್ರವರಿ 14 ಏನು ಪ್ರೇಮಿಗಳ ದಿನಾಚರಣೆ ಅಂತ ಏನ್ ಕರೀತಾರೆ, ಅವತ್ತಿನ ದಿನ
ಕೂಡ ಕೆಲವೊಂದು ಗಿಫ್ಟ್ ಗಳನ್ನು ಕೂಡ ಕೊಡೋದಕ್ಕೂ ಕೂಡ ಎಲ್ಲ ರೀತಿಯಂತ ರೆಡಿ ಕೂಡ ಅಂದ್ರೆ ಸಿದ್ಧತೆ ಮಾಡ್ಕೊಂಡಿದ್ದು. ಆದ್ರೆ ಈಕೆ ಏಕಾಏಕಿ ಶಾಕ್ ಕೂಡ ಕೊಡ್ತಾಳೆ. ಅಂದ್ರೆ ನನಗೆ ಬೇರೆ ಯುವಕರ ಜೊತೆ ಈಗಾಗಲೇ ಮದ್ವೆ ಫಿಕ್ಸ್ ಆಗಿದೆ ಅಂತ ಹೇಳಿ ಏನು ವಾಟ್ಸಪ್ ಅಲ್ಲಿ ಮಾಡಿರುವಂತ ಕೆಲವೊಂದು ಇನ್ವಿಟೇಷನ್ ಏನಿದೆ ಅದನ್ನು ಕೂಡ ತೋರಿಸಿದ್ದಾಳೆ. ಜೊತೆಗೆ ಆಕೆ ಕೂಡ ತೋರಿಸಿದ್ದಾಳೆ. ಸೊ ಹೀಗಾಗಿ ಆ ಒಂದು ಕಾರಣದಿಂದಾಗಿ ಸಾಕಷ್ಟು ನೋವುಂಟಾಗಿರತ್ತೆ ಈತನಿಗೆ. ಹೀಗಾಗಿ ಅಂದ್ರೆ ಈಕೆ ನಾನು ಇನ್ನೊಂದೇ ಮದ್ವೆ ಆಗ್ತೀನಿ ಅಂತ ಮಾತನ್ನು ಕೂಡ ಕೊಟ್ಟಿರ್ತಾಳೆ. ಯಾಕಂದ್ರೆ ಕೆಲ ದಿನಗಳ ಹಿಂದೆ ಕೂಡ ಈಕೆ ಯುವಕನ ಮನೆಗೆ ಕೂಡ ಬಂದು ಏನೋ ಎಲ್ಲಾ ಮಾತುಕತೆಯನ್ನ ಮಾಡ್ಕೊಂಡು ಇಲ್ಲ ಇವ್ರನ್ನೇ ನಾನು ಮದ್ವೆ ಆಗ್ತೀನಿ ಅನ್ನೋ ಮಾತನ್ನು ಕೂಡ ಹೇಳೋಗಿರ್ತಾರೆ. ಸೊ ಹೀಗಾಗಿ ಮನೆಯವರು ಕೂಡ ಒಪ್ಪಿರ್ತಾರೆ, ಆಯ್ತು ಅಂತ ಹೇಳಿ ಅವರು ಕೂಡ ಒಪ್ಕೊಂಡಿರ್ತಾರೆ. ಆದ್ರೆ ಇತ್ತೀಚೆಗೆ ಈಕೆಯ ಏನೋ ನಡವಳಿಕೆ ನೋಡಿ ಕೂಡ ಈತ ಸಾಕಷ್ಟು ಬೇಸತ್ತಿರ್ತಾನೆ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.